ಇಲ್ಲದ್ದನ್ನು ಇಲ್ಲವೆನ್ನಲು ಅಳುಕಿ ಇದೆ ಎಂದು ಸಾಧಿಸುವುದು ಎಷ್ಟು ಸುಳ್ಳೋ, ಇರುವುದನ್ನು ಇದೆ ಎನ್ನಲು ಹೆದರಿ ಇಲ್ಲವಾಗಿಸಿಕೊಂಡರೆ ಅದು ಅಷ್ಟೇ ಸುಳ್ಳು. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಒಳ್ಳೆ ಕೆಲಸ ಮಾಡೋಕ್ಕೆ, ಸಮಾಜ ಸೇವೆ ಮಾಡೋಕ್ಕೆ ಸನ್ಯಾಸಿ ಆಗೋದು ಇಂಪಾರ್ಟೆಂಟಾ? ಒಬ್ಬ ಸಂಸಾರಿ ತಾನು ಸಂಸಾರಿಯಾಗಿದ್ದುಕೊಂಡೇ ಸಮಾಜ ಸೇವೆ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಒಬ್ಬ ಸ್ವಾಮೀಜಿ ತಾನು ಮದುವೆ ಆಗಬೇಕು ಅಂತ ಆಸೆ ಪಟ್ಟರೆ ಸಮಾಜ ಅವನ್ನ ಯಾವ ಥರ ಕಾಣುತ್ತೆ? ಸರಿ ತಪ್ಪುಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗೇ ಇರುತ್ತಾ, ಅಥವಾ ಅಲ್ಲಿ ಗ್ರೇ ಝೋನ್ ಕೂಡ ಇದೆಯಾ? ಈ ಥರ ಹಲವಾರು ಪ್ರಶ್ನೆಗಳು ನಮ್ಮನ್ನು ಪುಸ್ತಕದ ಉದ್ದಕ್ಕೂ ಕಾಡ್ತೋ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಗ್ರಹಣ. ಲೇಖಕರು ಎಸ್.ಎಲ್. ಭೈರಪ್ಪ, ಪ್ರಕಾಶಕರು ಸಾಹಿತ್ಯ ಭಂಡಾರ. ಪುಟಗಳು 204, ಬೆಲೆ 200 ರೂಪಾಯಿಗಳು. ಜಾನ್ರ ಫಿಕ್ಷನ್. ಪುಸ್ತಕದ ಹೆಸರಿಗೆ ತಕ್ಕಂತೆ ಇದನ್ನು ಓದೋದಕ್ಕೆ ಕುಳಿತ ಮರುಕ್ಷಣವೇ ಇದು ಗ್ರಹಣದಂತೆ ನಮ್ಮನ್ನು ಆವರಿಸ್ಬಿಡ್ತು. ಮುಗಿಸೋವರೆಗೂ ಬಿಡಲಿಲ್ಲ. ಒಂದು ಶಾಲೆಯಲ್ಲಿ ಗ್ರಹಣದ ಬಗ್ಗೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಮೂಲಕ ಈ ಪುಸ್ತಕದ ಕತೆ ಶುರುವಾಗುತ್ತೆ. ಹಿಮಗಿರಿ ಅನ್ನೋದು ಒಂದು ಊರು. ಅದರಲ್ಲಿ ಹಿಮಗಿರಿ ಮಠ, ಹಿಮಗಿರಿ ಕಲ್ಯಾಣ ಸಮಿತಿ, ಈ ಥರ ಹಲವಾರು ಸಂಘ ಸಂಸ್ಥೆಗಳಿರುತ್ತೆ. ತಾನು ಸನ್ಯಾಸಿ ಆಗೋಕ್ಕೆ ಇಷ್ಟ ಇಲ್ಲ ಅಂದರೂ ಈ ಸಂಸ್ಥೆನ 20 ವರ್ಷದಿಂದ ಒಬ್ಬ ವ್ಯಕ್ತಿ ಮುನ್ನಡೆಸ್ಕೊಂಡು ಬರ್ತಾ ಇರ್ತಾನೆ. ಹೀಗೆ ಹಿಮಗಿರಿ ಸಂಸ್ಥೆಗೆ ಸೇರಿದ ಒಂದು ಹಾಸ್ಪಿಟ್ಲಲ್ಲಿ ಒಬ್ಬರು ಡಾಕ್ಟ್ರ್ ಕೆಲಸ ಮಾಡ್ತಾ ಇರ್ತಾರೆ. ಆ ಡಾಕ್ಟ್ರ್ ಮೇಲೆ ಈ ಸನ್ಯಾಸಿಗೆ ಪ್ರೀತಿ ಉಂಟಾಗುತ್ತೆ. ತಾನು ಸನ್ಯಾಸತ್ವವನ್ನು ತ್ಯಜಿಸಿ ಆಕೆಯನ್ನು ಮದುವೆ ಆಗ್ತೀನಿ ಅಂತ ಇವರು ಹೇಳ್ತಾರೆ. ಹೀಗೆ ಹೇಳಿದ್ದೇ ತಡ ಈ ಸನ್ಯಾಸಿಯ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಿದ್ದ ಆ ಊರಿನ ಹಿರಿಯರೆಲ್ಲರಿಗೂ ಭಯ ಸ್ಟಾರ್ಟ್ ಆಗುತ್ತೆ. ಆ ಸ್ವಾಮೀಜಿ ಮದುವೆ ಆಗಬಾರ್ದು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೂಢನಂಬಿಕೆ ನಂಬೋರ್ದು ಬಿಡಿ, ಕಡೆಗೆ ಆ ಹಿಮಗಿರಿ ಸ್ಕೂಲಿನ ಪ್ರಿನ್ಸಿಪಾಲ್ ಕೂಡ ಈ ಸ್ವಾಮೀಜಿ ಸನ್ಯಾಸತ್ವವನ್ನು ತ್ಯಜಿಸಿ ಮದುವೆ ಆಗಬಾರ್ದು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ಯಾರಲಲ್ ಆಗಿ ಆ ಸ್ಕೂಲ್ ಪ್ರಿನ್ಸಿಪಾಲ್ರ ಸ್ಟೋರಿ ಕೂಡ ನಡೆಯುತ್ತೆ. ಅವರ ಜೀವನದಲ್ಲಿ ಒಂದು ವಿಚಿತ್ರವಾದ ಘಟನೆ ಕೂಡ ನಡೆಯುತ್ತೆ. ಸನ್ಯಾಸಿ ಮದುವೆ ಆಗೋಕ್ಕೆ ಇಷ್ಟಪಡೋದು ಮತ್ತು ಆ ಪ್ರಿನ್ಸಿಪಲ್ ಜೀವನದಲ್ಲಿ ನಡೆದ ವಿಚಿತ್ರ ಘಟನೆ ಎರಡಕ್ಕೂ ಗ್ರಹಣನೇ ಕಾರಣ ಅಂತ ಊರವರು ಸುದ್ದಿ ಹಬ್ಬಿಸ್ತಾರೆ. ನಿಜವಾಗ್ಲೂ ಹಿಡ್ದಿರೋ ಗ್ರಹಣ ಸೂರ್ಯಂಗ ಅಥವಾ ನಮ್ಮ ಸಮಾಜಕ್ಕೆ ಹಲವಾರು ಕಟ್ಟುಪಾಡುಗಳನ್ನು ಎದುರಿಸಿ ಸನ್ಯಾಸಿ ತಾನು ಸಂಸಾರಿಯಾಗಿಯೂ ಸಮಾಜ ಸೇವೆ ಮಾಡೋದಕ್ಕೆ ಸಾಧ್ಯ ಅಂತ ಪ್ರೂವ್ ಮಾಡೋದಕ್ಕೆ ಹೊರಡ್ತಾರೆ. ಹೀಗೆ ಹೊರಟ ಸ್ವಾಮೀಜಿಗೆ ಹಲವಾರು ಅಡೆತಡೆಗಳು ಎದುರಾಗತ್ತೆ. ಕಡೆಗೂ ಸ್ವಾಮೀಜಿ ಮದುವೆ ಆಗ್ತಾರ. ಆ ಡಾಕ್ಟ್ರು ತಮ್ಮ ಪ್ರೀತಿನ ಬಲಿ ಕೊಟ್ಟು ಸಿಂಗಲ್ ಆಗಿ ಉಳಿದ್ಬಿಡ್ತಾರ. ಇಲ್ಲ, ಸ್ವಾಮೀಜಿ ಜೊತೆ ಮದುವೆ ಆಗಿನೂ ಅವರ ಸಮಾಜ ಸೇವೆಗೆ ಬೆನ್ನೆಲುಬಾಗಿ ನಿಲ್ತಾರ. ಇವರಿಬ್ಬರೂ ಸೇರಿ ಸಮಾಜಕ್ಕೆ ಹಿಡಿದಿರೋ ಗ್ರಹಣವನ್ನು ಬಿಡಿಸ್ತಾರ. ಇದೇ ಈ ಪುಸ್ತಕದ ಕಥಾಹಂದರ. ನಿರಾಕರಣ ಕಥೆಯಲ್ಲಿ ಒಬ್ಬ ಗೃಹಸ್ಥ ಸನ್ಯಾಸಿ ಆಗಬೇಕು ಅಂತ ಹಂಬಲಿಸಿದ್ರೆ, ಈ ಪುಸ್ತಕದಲ್ಲಿ ಒಬ್ಬ ಸನ್ಯಾಸಿ ತಾನು ಸಂಸಾರಿ ಆಗಬೇಕು ಅಂತ ಹಂಬಲಿಸ್ತಾನೆ. ಈ ಪುಸ್ತಕ ಫಸ್ಟ್ ಪ್ರಿಂಟ್ ಆಗಿದ್ದು 1972ರಲ್ಲಿ. ಈಗಿನ ಕಾಲಕ್ಕೇ ಈ ಪುಸ್ತಕದಲ್ಲಿರೋ ವಿಚಾರ ಎಷ್ಟು ಕ್ರಾಂತಿಕಾರಿಯಾಗಿದೆ, ಎಷ್ಟು ಥಾಟ್ ಪ್ರೊವೋಕಿಂಗ್ ಆಗಿದೆ ಅಂದರೆ ಇನ್ನು ಆಗಿನ ಕಾಲಕ್ಕೆ ಎಂಥ ಅಲೆಯನ್ನು ಎಬ್ಸಿರ್ಬೋದು ಊಹೆ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ತುಂಬ ಸೂಕ್ಷ್ಮವಾಗಿರೋ ಸಬ್ಜೆಕ್ಟನ್ನು ಇಟ್ಕೊಂಡು ಇಷ್ಟು ಒಳ್ಳೆ ಕಾದಂಬರಿ ಬರೆದಿರೋ ಎಸ್.ಎಲ್. ಭೈರಪ್ಪ ಅವರಿಗೆ ಒಂದು ಹ್ಯಾಟ್ಸ್ ಆಫ್. ಈ ಪುಸ್ತಕದಲ್ಲಿ ಗರ್ಭಧಾರಣೆ ಬಗ್ಗೆ ಒಂದು ಸೈಂಟಿಫಿಕ್ ಟಾಪಿಕ್ ಇದೆ. ಇದನ್ನು ಫಸ್ಟ್ ಟೈಮು ನಾವು ಈ ಪುಸ್ತಕದಲ್ಲಿ ಓದಿದ್ವಿ. ಈಗೇನೋ ಇಂಟರ್ನೆಟ್ಟು, ಚಾಟ್ GPT, ಸೋಷಿಯಲ್ ನೆಟ್ವರ್ಕ್ ಅಂತ ವಿಷಯ ಕಲೆಕ್ಟ್ ಮಾಡೋದಕ್ಕೆ ಹಲವಾರು ದಾರಿಗಳಿವೆ. ಬಟ್ 70sಲ್ಲಿ ಎಸ್.ಎಲ್. ಭೈರಪ್ಪಗೆ ಈ ಥರ ಒಂದು ಸೈಂಟಿಫಿಕ್ ಟರ್ಮ್ ಇದೆ, ಅದನ್ನು ರಿಸರ್ಚ್ ಮಾಡಿ ಡೀಟೇಲ್ಸ್ ತಗೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ, ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಟಾಪಿಕ್ನ ಈ ಪುಸ್ತಕದಲ್ಲಿ ಅಳವಡಿಸಿರೋ ಟೆಕ್ನಿಕ್ಕು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲರೂ ಪುಸ್ತಕವನ್ನು ಕೊಂಡು ಮಿಸ್ ಮಾಡದೆ ಓದಲೇಬೇಕು. ಓದಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ತಿಳಿಸ್ತೀರಾ ಅಲ್ವಾ? ಭೈರಪ್ಪ ಅವ್ರ ಪುಸ್ತಕ ಅಂದರೆ ಕೋಟ್ಸ್ಗೇನು ಕಮ್ಮಿ ಇಲ್ಲ. ಈ ಪುಸ್ತಕದಲ್ಲೂ ಹಲವಾರು ಕೋಟ್ಸ್ಗಳಿವೆ. ಅದರಲ್ಲಿ ನಮಗಿಷ್ಟ ಆದ ಟಾಪ್ 5 ಕೋಟ್ಸು ನಿಮಗೋಸ್ಕರ. ಪರೋಪಕಾರ ಮಾಡಿ ಸಮಾಜ ಉದ್ಧಾರ ಮಾಡೋಕ್ಕೆ ಆಧ್ಯಾತ್ಮದ ಆಧಾರವೇ ಬೇಕಿಲ್ಲ. ಆ ಜನ್ಮ ಬ್ರಹ್ಮಚಾರಿಯೊಬ್ಬರು ಗೃಹಸ್ಥಕ್ಕೆ ಕಾಲಿಡುವುದು ಸರಿ ಅನ್ನುವುದಾದರೆ, ಸನ್ಯಾಶ್ರಮದಿಂದ ಗೃಹಸ್ಥಕ್ಕೆ ಸನ್ಯಾಸಿಯೊಬ್ಬರು ಬಂದರೆ ತಪ್ಪೇ.
ಸೋಲಿಗೆ ನಾಚುವವನು ಮತ್ತೆ ಪ್ರಯತ್ನಿಸಲಾರ, ಗೆಲ್ಲಲಾರ. ನಾಚಿಕೆಯು ಆತ್ಮವಿಶ್ವಾಸದ ಶೈಥಿಲ್ಯದ ಗುರುತು. ಯಾವನಾದರೂ ಒಬ್ಬ ವ್ಯಕ್ತಿಯಿಂದ ಉಚಿತ ಸೇವೆ, ತ್ಯಾಗ, ಆತ್ಮಾರ್ಪಣೆಗಳನ್ನು ನಿರೀಕ್ಷಿಸುವುದು ಸಮಾಜದ ನೀಚತನವನ್ನು ತೋರಿಸುತ್ತೆ. ನಮಗಿಷ್ಟಾದ ದಿ ಬೆಸ್ಟ್ ಒನ್ ಈ ಕೋಟು. ಇಲ್ಲದ್ದನ್ನು ಇಲ್ಲವೆನ್ನಲು ಅಳುಕಿ ಇದೆ ಎಂದು ಸಾಧಿಸುವುದು ಎಷ್ಟು ಸುಳ್ಳೋ, ಇರುವುದನ್ನು ಇದೆ ಎನ್ನಲು ಹೆದರಿ ಇಲ್ಲವಾಗಿಸಿಕೊಂಡರೆ ಅದು ಅಷ್ಟೇ ಸುಳ್ಳು. ಈ ರೀತಿ ಮತ್ತಷ್ಟು ಸ್ಫೂರ್ತಿದಾಯಕ ಕೋಟ್ಸ್ಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಆದ ಕನ್ನಡ ಕೋಟ್ಸ್ ಪುಟವನ್ನು ಹಿಂಬಾಲಿಸೋದು ಮರೆಯದಿರಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. 1 ನಿಮಿಷದಲ್ಲಿ ಶಾಸ್ತ್ರಿಗಳ ಬುದ್ಧಿ ಚುರುಕಾಯಿತು. ಎದ್ದು ಹೋಗಿ ಬೀದಿಯ ಬಾಗಿಲನ್ನು ಮುಚ್ಚಿ ಬಂದು ಹೇಳಿದರು, ಗ್ರಹಣ ಹಿಡಿದಾಗ ನಾನು ನದಿಯ ದಡದಲ್ಲಿ ಕೂತು ತರ್ಪಣೆ ಬಿಡ್ತಿದ್ದೆ. ಸ್ವಾಮಿಗಳು ಎದುರಿನ ಬಂಡೆಯ ಮೇಲಿದ್ದರು. ನಾನು ನೋಡಿದೆ. ನನ್ನ ಕೈಲಿ ಏನೂ ಆಡಲಿಲ್ಲ. ಮಧ್ಯಾಹ್ನ ನನ್ನ ಭಾಷಣಕ್ಕೆ ಬಂದಿದ್ದರು. ಪ್ರಿನ್ಸಿಪಾಲರೆಂದರು. ಒಂದು ಡಬರಿಗೆ ನೀರು ತುಂಬಿಕೊಂಡು ಬಂಡೆಯ ಮೇಲೆ ಕೂತು ನೀರಿನಲ್ಲಿ ಗ್ರಹಣ ಹಿಡಿದ ಸೂರ್ಯಬಿಂಬನ ಒಂದೇ ಸಮಕ್ಕೆ ನೋಡ್ತಿದ್ರು. ಬಿಂಬವಾದರೂ ಗ್ರಹಣಗ್ರಸ್ತ ಸೂರ್ಯಂದು. ಅದು ಕ್ರೂರ ಗ್ರಹಣ. ಅವರಿಗೆ ಬುದ್ಧಿಭ್ರಮಣೆಯಾಗಿದೆ. ಹೀಗೆ ಏನೇನೋ ಹುಚ್ಚು ಮಾತು ಆಡಿದ್ದಾರೆ. ಇಲ್ಲ ಕಣಪ್ಪ, ಮಖ ನೋಡಿದಾಗ ಹುಚ್ಚು ಅಂತ ನನಗೆ ಅನ್ನಿಸ್ಲಿಲ್ಲ. ವೈನಾಗೇ ಇದ್ದರು, ಚೆಂದಾಗೆ ಮಾತಾಡಿದರು. ಹುಚ್ಚು ಅಂದರೆ ಹುಚ್ಚಲ್ಲ, ಬುದ್ಧಿಭ್ರಮಣೆ. ಅದು ಸ್ವಾಮಿಗಳಂಥವರಿಗೆ. ಆದರೆ ಉಳಿದವರ ಹಾಗೆ ಮುಖದಲ್ಲಿ ಮಾತಿನಲ್ಲಿ ವಿಕಾರ ಕಾಣಲ್ಲ ಶಾಸ್ತ್ರಿಗಳೆಂದರು. ಆ ಮಾತು ಪ್ರಿನ್ಸಿಪಾಲರಿಗೂ ಒಪ್ಪಿಗೆ ಆಯಿತು. ಶಾಸ್ತ್ರಿಗಳು ಹೇಳೋದು ಸರಿ ಅಂದರು. ಅದಕ್ಕೆ ಏನು ಮದ್ದು ಯಜಮಾನರು ಕೇಳಿದರು. ಪಿತ್ತ ವಿಕಾರಕ್ಕೆ ಮಾಡೋ ಮದ್ದನ್ನೇ ಇದಕ್ಕೂ ಮಾಡಬೇಕು, ಹುಷಾರಾಗತ್ತೆ. ಕೆಲವು ಹೋಮವನ್ನು ನಡೆಸಬೇಕು. ಇನ್ ಕೇಸು ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರುಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.